ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಭಾರ್ಗವಿ ತಲೆ ಸುತ್ತಿ ಬಿದ್ದಿರೋ ಥರ ನಾಟಕ ಮಾಡ್ತಾ ಇರ್ತಾಳೆ. ಆಗ ಮನೆಯವರು ಎಲ್ಲರೂ ಬರ್ತಾರೆ. ಸೂರಿ ಬಂದ್ಬಿಟ್ಟು, ಭಾರ್ಗವಿ ಎದ್ದೇಳಮ್ಮ, ಇಲ್ಲಿ ನೋಡು ಇಲ್ಲಿ ಅಂತ ಸೂರಿ ಹೇಳ್ತಾರೆ. ಆಗ ಭಾರ್ಗವಿ ಕಣ್ಬಿಟ್ಟು ಮೇಲೆ ಎದ್ದು ಕೂರ್ತಾಳೆ. ಆಗ ಸಾಧನ ಇದ್ದಳು, ಅಕ್ಕ ನೀರು ಕುಡೀರಿ ಸ್ವಲ್ಪ ಅಂತ ಹೇಳಿ ನೀರು ಕುಡಿಸ್ತಾಳೆ. ಆಮೇಲೆ ಸೂರಿ, ಏನಾಯ್ತಮ್ಮ ಭಾರ್ಗವಿ? ಓ, ರಾಮನ್ ಮದುವೆ ವಿಷಯನ ಮನ್ಸಿಗೆ ತುಂಬ ಹಚ್ಕೊಂಡು ಬಿಟ್ಟಿದೀಯಾ ಅನ್ಸುತ್ತೆ. ಎಲ್ಲ ಸರಿ ಹೋಗತ್ತಮ್ಮ, ಮದುವೆ ಆಗೋ ಹುಡುಗಿ ಜೊತೆ ನಾನು ಮಾತಾಡಿದ್ದೀನಿ. ಅವಳು ಹ್ಞೂ ಅಂತ ಹೇಳಿಬಿಟ್ರೆ ಮದುವೆ ಆಗೋಗ್ಬಿಡತ್ತಲ್ಲ, ನೀನು ಸಮಾಧಾನವಾಗಿ ಇರಮ್ಮ ಅಂತ ಸೂರಿ ಹೇಳ್ತಾರೆ. ಆಗ ಭಾರ್ಗವಿ ಇದ್ದಳು ರಾಮಂಗೆ ಕೇಳ್ತಾಳೆ, ಸೀತಾ ಹ್ಞೂ ಅಂದ್ಲೇನು, ಮಾತಾಡು, ಒಪ್ಕೊಂಡ್ಲಾ ಅವಳು? ಹ್ಞೂ ಅಂದ್ಲಾ, ಮಾತಾಡು ಅಪ್ಪು, ಒಪ್ಕೊಂಡ್ಲು ತಾನೆ ಅಂತ ಭಾರ್ಗವಿ ನಾಟಕ ಮಾಡ್ತಾಳೆ. ಆಗ ಸೂರಿ, ಸೀತಾ ಒಪ್ಕೊಂಡೇ ಒಪ್ಕೋತಾಳಮ್ಮ, ನೀನು ಚಿಂತೆ ಮಾಡಬೇಡ, ನೀನು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಮ್ಮ. ಹೇ ವಿಶ್ವ, ಸಾಧನ ನಿಧಾನಕ್ಕೆ ಕರ್ಕೊಂಡು ಹೋಗಿ ಮಲಗಿಸ್ರಪ್ಪ ಅಂತ ಸೂರಿ ಹೇಳಿದಾಗ ರಾಮ್, ಸಾಧನ ಮತ್ತು ವಿಶ್ವ ಎಲ್ಲರೂ ಭಾರ್ಗವಿನ ಎಬ್ಸಿ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಆಗ ರಾಮ್ ಇದ್ದನು, ಚಿಕ್ಕಿ ಇವಾಗ ಓಕೆನಾ ಅಂತ ಕೇಳ್ತಾನೆ. ಆಗ ಭಾರ್ಗವಿ, ಐ ಆಮ್ ಬೆಟರ್ ಅಂತ ಹೇಳ್ತಾಳೆ. ಮಾವಯ್ಯ ಸಾರಿ, ಏನಾಯಿತು ಅಂತ ಗೊತ್ತಾಗಿಲ್ಲ, ನಿಮ್ಮ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ, ಸಾರಿ ಮಾವಯ್ಯ ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಸೂರಿ, ಏನು ತೊಂದರೆ ಇಲ್ಲಮ್ಮ, ನೀನು ಹೋಗಿ ಆರಾಮಾಗು ಅಂತ ಸೂರಿ ಹೇಳ್ತಾರೆ. ಆಗ ರಾಮ್ ಇದ್ದನು, ಹೌದು ಚಿಕ್ಕಿ, ಫಸ್ಟ್ ನೀವು ರಿಲ್ಯಾಕ್ಸ್ ಮಾಡಿ ಪ್ಲೀಸ್ ಅಂತ ಹೇಳಿ ಭಾರ್ಗವಿನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಇದೆಲ್ಲ ಆದಮೇಲೆ ಮಾರನೇ ದಿನ ಬೆಳಗ್ಗೆ ಸೂರಿ ಮತ್ತು ರಾಮ್ ಇಬ್ಬರೂ ಕೂಡ ಮಾತಾಡಿಕೊಂಡು ಕೂತಿರ್ತಾರೆ. ಅಲ್ಲಿಗೆ ಭಾರ್ಗವಿ ಸೂರಿಗೆ ಕಾಫಿ ತಗೊಂಡು ಬರ್ತಾಳೆ. ಅಪ್ಪು, ನೀನು ಇಲ್ಲೇ ಇದೆಯೇನೋ? ನಾಳೆ ವಾಣಿ ಅಕ್ಕ ಮತ್ತು ಇಂದ್ರಭಾವ ಹೋಗಿದ್ದಿನ ಮನೆಯಲ್ಲಿ ಒಂದು ಹೋಮ ಮಾಡಿಸೋಣ ಮಾವಯ್ಯ, ಇವನ್ ಮದುವೆ ಡಿಲೇ ಆಗ್ತಾ ಇರೋದು ಬೇಗ ಆಗ್ಬೋದು ಅಂತ ಭಾರ್ಗವಿ ಹೇಳ್ತಾಳೆ. ಆಗ ಸೂರಿ ಸರಿನಮ್ಮ ಅಂತ ಒಪ್ಕೋತಾರೆ. ಇನ್ನು ಇದೆಲ್ಲ ಆದಮೇಲೆ ಸತ್ಯ ಭಾರ್ಗವಿ ಹತ್ರ ಬಂದ್ಬಿಟ್ಟು, ಭಾರ್ಗವಿ, ನೀನು ಆಡಿದ್ದು ಡ್ರಾಮಾನೇ ಆದರೂ ನಿನ್ನ ಮುಖದಲ್ಲಿ ಇದ್ದ ಭಾವ ತುಂಬ ನ್ಯಾಚುರಲ್ ಆಗಿತ್ತು. ನಿನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೇಗಿದ್ರೂ ನಿಂಗೆ ಅಭ್ಯಾಸ ಅಲ್ವಾ, ಅದಕ್ಕೆ ನಮ್ಮ ಅಣ್ಣ ಅದಕ್ಕೆನ ನೀನು ಮುಗಿಸಿದ್ದು ಅಲ್ವಾ ಅಂತ ಸತ್ಯ ಕೇಳಿದಾಗ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಭಾರ್ಗವಿಯ ಮುಖದಲ್ಲಿ ಕೋಪ ಎದ್ದು ಕಾಣಿಸ್ತಾ ಇರುತ್ತೆ. ಇದು ಒಂದು ಚಿಕ್ಕ ಪ್ರೋಮೋ. ಮುಂದಿನ ಸಂಚಿಕೆಗಳಿಗಾಗಿ ಹಾಗೂ ಪೂರ್ತಿ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.